ಕಲಿಕಾ ಚೇತರಿಕೆಯಲ್ಲಿ ಇಂದು 8ನೇ ತರಗತಿಯ ಸಮಾಜ ವಿಜ್ಞಾನ ಕೋರ್ ವಿಷಯದಲ್ಲಿ ಕಲಿಕಾ ಹಾಳೆ 59ರ ಉತ್ತರಗಳ ವಿಡಿಯೋವನ್ನು ತಂದಿದ್ದೀನಿ. ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಅವಶ್ಯವಾಗಿ ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಏನಾದರೂ ಡೌಟ್ಸ್ ಇದ್ದರೆ ತಾವುಗಳು ಕಮೆಂಟಲ್ಲಿ ಡೌಟ್ಗಳನ್ನು ಪೋಸ್ಟನ್ನು ಮಾಡ್ಬೋದು. ತಾವುಗಳು 8ನೇ ತರಗತಿಯಲ್ಲಿ ಹಿಂದಿ ಮತ್ತು ವಿಜ್ಞಾನದಲ್ಲಿನೂ ಕೂಡ ತುಂಬಾ ಕಲಿಕಾ ಹಾಳೆಗಳಿಗೆ ಉತ್ತರಗಳನ್ನು ಹಾಕಿದ್ದೀವಿ. ಅವುಗಳನ್ನು ನೋಡಿ. SA FA ಕ್ವಶನ್ ಪೇಪರ್ಸ್ಗಳಿದ್ದಾವೆ. ವಿಶೇಷವಾಗಿ NMMS ಪರೀಕ್ಷೆಗೆ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಕೂಡ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ, ಇವತ್ತು 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ 59ರ ಉತ್ತರಗಳನ್ನು ನೋಡೋಣ. ಕಲಿಕಾ ಹಾಳೆ 59. ಚಟುವಟಿಕೆ 1, ಪ್ರಶ್ನೆಗಳಿಗೆ ಉತ್ತರಿಸೋಣ. ಸ್ಥಳೀಯ ಸರ್ಕಾರದ ಸದಸ್ಯರನ್ನು ಯಾರು ಆಯ್ಕೆ ಮಾಡುತ್ತಾರೆ? ಅ 18 ವರ್ಷ ಮೇಲ್ಪಟ್ಟವರು, ಆ ಸರ್ಕಾರ ನೇಮಕ ಮಾಡುತ್ತದೆ, ಬಿ ಊರಿನ ಮುಖಂಡರು, ಈ ಅಧಿಕಾರಿಗಳು. ಸ್ಥಳೀಯ ಸರ್ಕಾರದ ಸದಸ್ಯರನ್ನ 18 ವರ್ಷ ಮೇಲ್ಪಟ್ಟವರೇ ಏನು ಮಾಡ್ತಾರಪ್ಪ ಅಂದ್ರೆ ಆಯ್ಕೆಯನ್ನ ಮಾಡ್ತಾರೆ. ಎರಡನೇ ಪ್ರಶ್ನೆ ಇತ್ತು, ಸ್ಥಳೀಯ ಸರ್ಕಾರದ ಸದಸ್ಯರಾಗಲು ಯಾವ ಅರ್ಹತೆಗಳನ್ನು ಹೊಂದಿರಬೇಕು? ನೀವು ಸ್ಥಳೀಯ ಸರ್ಕಾರದ ಸದಸ್ಯರಾಗಬೇಕಾದ್ರೆ ಅರ್ಹತೆ ಯಾವುದಾಗಿರಬೇಕು? ಅವ್ರು ಕೇಳಿದ್ದಾರೆ 21 ವರ್ಷ ವಯಸ್ಸಾಗಿರಬೇಕು, ಆ ಕೇಳಿದ್ದಾರೆ 18 ವರ್ಷ ವಯಸ್ಸಾಗಿರಬೇಕು, ಈ ಕೇಳಿದ್ದಾರೆ ಅಪರಾಧಿಯಾಗಿರಬೇಕು, ಅಥವಾ ಈ ಕೇಳಿದ್ದಾರೆ ವಿದೇಶಿ ಪ್ರಜೆಯಾಗಿರಬೇಕು. ನಾವು ಸ್ಥಳೀಯ ಸರ್ಕಾರದ ಸದಸ್ಯರಾಗಬೇಕಾದ್ರೆ 18 ವರ್ಷ ಪೂರೈಸಿದರೆ ಸಾಕು. ನಾವುಗಳು ಕೂಡ ಏನು ಮಾಡ್ತೀವಿ, ಸ್ಥಳೀಯ ಸರ್ಕಾರದ ಚುನಾವಣೆಗಳಲ್ಲಿ ಮತದಾನ ಮಾಡುವ ಹಕ್ಕನ್ನು ಪಡಿತೀವಿ, ಮತ್ತು ಆ ಒಂದು ಎಲೆಕ್ಷನ್ನಲ್ಲಿ ಸ್ಪರ್ಧೆಯನ್ನು ಸಹಿತ ಮಾಡುವ ಅರ್ಹತೆಯನ್ನು ಗಳಿಸ್ತೀವಿ. ಸೊ ಎರಡಕ್ಕೂ ಉತ್ತರ ಇತ್ತು, 18 ವರ್ಷ ಮೇಲ್ಪಟ್ಟವರು 18 ವರ್ಷ ವಯಸ್ಸಾಗಿರಬೇಕು ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ಹೋಗೋಣ. 3, ಸ್ಥಳೀಯ ಸರ್ಕಾರದ ಕಾರ್ಯಗಳು ಯಾವುವು ತಿಳಿಸಿ. ಹಾಗಾದರೆ ಸ್ಥಳೀಯ ಸರ್ಕಾರಗಳನ್ನು ಸರ್ಕಾರ ನೋಡದ ಇಷ್ಟೆಲ್ಲ ಸ್ಥಳೀಯ ಸರ್ಕಾರಗಳು ಯಾವೆಲ್ಲ ಕಾರ್ಯಗಳನ್ನು ನಿರ್ವಹಿಸ್ತವೆ ಅಂತ ಕೇಳಿದ್ದಾರೆ. ಉತ್ತರ ನೋಡೋದಾದ್ರೆ ಮೊದಲನೇದು ಆರೋಗ್ಯ ಅಂತ ಹೇಳ್ಬೋದು. ಸ್ಥಳೀಯ ಸರ್ಕಾರಗಳು ಏನು ಮಾಡ್ತಾವಪ್ಪ ಅಂದ್ರೆ ಆರೋಗ್ಯ ಸೆಸ್ಸನ್ನು ವಿಧಿಸ್ತವೆ. ಸಂಬಂಧಪಟ್ಟಂತೆ ಇರತಕ್ಕಂಥ ಆರೋಗ್ಯ ಇಲಾಖೆಯ ಅಡಿಯಲ್ಲಿ ಅದೇನು ಮಾಡ್ತದಪ್ಪ ಅಂದ್ರೆ ಆರೋಗ್ಯ ಮೇಳಗಳನ್ನಾಗಿರ್ಬೋದು, ಆಮೇಲೆ ಆಸ್ಪತ್ರೆಗಳ ನಿರ್ಮಾಣ ಆಗಿರ್ಬೋದು, ಅಲ್ಲಿ ಮಾನವ ಸಂಪನ್ಮೂಲಗಳನ್ನು ಅಭಿವೃದ್ಧಿ ಪಡಿಸೋದಾಗಿರ್ಬೋದು, ಆಮೇಲೆ ಊರಿನಲ್ಲಿ ಬಂದಿರತಕ್ಕಂಥ ಸಾಂಕ್ರಾಮಿಕ ರೋಗಗಳನ್ನು ಹೋಗಲಾಡಿಸಲಿಕ್ಕೆ ಅಗತ್ಯ ಕ್ರಮ ಆಗಿರ್ಬೋದು, ಇವೆಲ್ಲ ಏನು ಮಾಡ್ತಾವಪ್ಪ ಅಂದ್ರೆ ಸ್ಥಳೀಯ ಸರ್ಕಾರಗಳು ಕೈಗೊಳ್ತವೆ. ಎರಡನೇದು ಸ್ವಚ್ಛತೆ ಮತ್ತು ನೈರ್ಮಲೀಕರಣ ಅಂತ ಹೇಳ್ತಾರೆ. ಗ್ರಾಮದಲ್ಲಿ ಏನಾದರೂ ರಸ್ತೆಗಳನ್ನು ಸ್ವಚ್ಛ ಮಾಡೋದಾಗಿರ್ಬೋದು, ಊರಿನ ಎಲ್ಲ ಬೀದಿಗಳನ್ನು ಕಸಗುಡಿಸೋದಾಗಿರ್ಬೋದು, ಸ್ವಚ್ಛತೆ ಮತ್ತು ನೈರ್ಮಲೀಕರಣದ ಗಮನವನ್ನು ಸಹಿತ ಹರಿಸ್ತವೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ಶಿಕ್ಷಣ. ಶಿಕ್ಷಣ ಸೆಸ್ಸನ್ನು ಹೇರ್ತಾವೆ ಸ್ಥಳೀಯ ಸರ್ಕಾರಗಳು. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕೂಡ ಅವು ಏನು ಮಾಡ್ತಾವಪ್ಪ ಅಂತಂದ್ರೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತವೆ. ಸಾಮಾಜಿಕ ಭದ್ರತಾ ಕಾರ್ಯಗಳು ಅಂತ ಕೇಳ್ತೀವಿ. ವಯಸ್ಸಾದವರಿಗಾಗಿರ್ಬೋದು, ಅಂಗವಿಕಲರಿಗಾಗಿರ್ಬೋದು, ಸೊ ಆಯಾ ಒಂದು ಯೋಜನೆಗಳನ್ನು ಏನು ಮಾಡ್ತದ ಹಾಕಿ ಕೊಡ್ತದ. ರಸ್ತೆಗಳ ನಿರ್ಮಾಣ ಮಾಡ್ತದ. ಆಯಾ ಒಂದು ಹದ್ದಿನಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ರಸ್ತೆಗಳಾಗಿರ್ಬೋದು, ಸ್ಥಳೀಯ ಸರ್ಕಾರದ ಹಂತಗಳಲ್ಲಿರ್ತಕ್ಕಂಥ ಬರ್ತಕ್ಕಂಥ ರಸ್ತೆಗಳ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಕೂಡ ಅದರ ಕೆಲಸಗಳೇ ಆಗಿದ್ದಾವೆ. ಒಳಚರಂಡಿ ನಿರ್ವಹಣೆ. ಸೊ ಗ್ರಾಮದಲ್ಲಿ ಒಳಚರಂಡಿಗಳು ಇರ್ತವೆ. ಅವೆಲ್ಲ ಒಳಚರಂಡಿಗಳಲ್ಲಿ ಇರ್ತಕ್ಕಂಥದ್ದು ಏನು ಮಾಡ್ತಾರಪ್ಪ ಅಂದ್ರೆ ಸ್ವಚ್ಛತೆ ಮಾಡೋದಾಗಿರ್ಬೋದು, ಅವುಗಳನ್ನು ನಿರ್ಮಿಸೋದಾಗಿರ್ಬೋದು, ಅವೆಲ್ಲ ಕೆಲಸನೂ ಕೂಡ ಸ್ಥಳೀಯ ಸರ್ಕಾರದನೇ ಆಗಿದೆ. ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಅಂತ ಕರೀತಾರೆ. ಊರಿನಲ್ಲಿ ಏನಾದರೂ ಕಸ, ಹಸಿ ಕಸ, ಒಣ ಕಸ ಅವೆಲ್ಲ ಏನು ಮಾಡ್ತದಪ್ಪ ಅಂದ್ರೆ ಸಂಗ್ರಹಿಸ್ತದ. ಆ ಹಸಿ ಕಸ, ಒಣ ಕಸ ಎಲ್ಲ ಸಂಗ್ರಹಿಸಿಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ತ್ಯಾಜ್ಯ ವಸ್ತುಗಳ ನಿರ್ವಹಣಾ ಕಾರ್ಯವನ್ನು ಸಹಿತ ಸ್ಥಳೀಯ ಸರ್ಕಾರಗಳು ಮಾಡ್ತವೆ. ಕರ ಸಂಗ್ರಹ ಅಂತ ಹೇಳ್ತಾರೆ. ಸೊ ನೀರಿನ ಬಿಲ್ ಆಗಿರ್ಬೋದು, ಆಸ್ತಿ ಸಂಗ್ರಹಗಳಾಗಿರ್ಬೋದು, ಇವೆಲ್ಲ ಏನು ಮಾಡ್ತಾರಪ್ಪ ಅಂದ್ರೆ ಪಂಚಾಯತಿಗಳು ಸಂಗ್ರಹವನ್ನು ಮಾಡ್ತಾರೆ. ಇದೇ ತೆರಿಗೆ ಸಂಗ್ರಹವನ್ನು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅವರವರ ಗ್ರಾಮದ ಅಭಿವೃದ್ಧಿಗಾಗಿ, ಅವರವರ ಸ್ಥಳೀಯ ಸರ್ಕಾರದ ಅಭಿವೃದ್ಧಿಗಾಗಿ ಅದನ್ನು ಏನು ಮಾಡ್ತಾರೆ, ಸದ್ವಿನಿಯೋಗವನ್ನು ಮಾಡ್ಕೊಳ್ತಾರೆ. ಎಲ್ಲಿಯವರೆಗೆ ಪ್ರಜೆಗಳು ಕರಗಳನ್ನು ತುಂಬೋದಿಲ್ಲವೋ ಅಲ್ಲಿಯವರೆಗೆ ಅಭಿವೃದ್ಧಿ ಕಾರ್ಯಗಳು ಆಗೋದಿಲ್ಲ. ಏಕೆಂದರೆ ಸರ್ಕಾರ ಆಯಾ ಸ್ಥಳೀಯವಾಗಿ ಕರಗಳನ್ನು ವಿಧಿಸಿ ಅಲ್ಲೇ ಒಂದು ಸ್ಥಳೀಯವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಕರಗಳನ್ನು ಬಳಸಲಿಕ್ಕೆ ಆದೇಶವನ್ನು ಸಹಿತ ಮಾಡಿರೋದುಂಟು. ಜನಪದ ಕಲ್ಯಾಣ ಕಾರ್ಯಕ್ರಮಗಳು ಜಾರಿ. ಸೊ ಅಲ್ಲಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಬೇರೆಷ್ಟು ವಿವಿಧ ಯೋಜನೆಗಳಲ್ಲಿ ಇರ್ತವೆ. ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡಿಕೊಡ್ತಾರೆ, ಓಕೆನಾ. ಆಮೇಲೆ ಬೇರೆ ರೀತಿಯಾಗಿರ್ತಕ್ಕಂಥ ಜನಪರ ಕಲ್ಯಾಣ ಯೋಜನೆಗಳನ್ನು, ಬಡ ಮಕ್ಕಳಿಗೆ ಶಿಕ್ಷಣಕ್ಕೆ ಸಹಾಯ ಆಗಿರ್ಬೋದು, ಸ್ವಸಹಾಯ ಸಂಘಗಳಿಗೆ ಸಹಾಯಧನ ಆಗಿರ್ಬೋದು, ಆಮೇಲೆ ಯುವಕ ಮಂಡಳಿಗಳಿಗಾಗಿರ್ಬೋದು, ನಿರುದ್ಯೋಗಿಗಳಾಗಿರ್ಬೋದು, ಇವೆಲ್ಲ ಕೆಲಸ ಕಾರ್ಯಗಳನ್ನು ಸ್ಥಳೀಯ ಸರ್ಕಾರಗಳು ಏನು ಮಾಡ್ತಾವಪ್ಪ ಅಂದರೆ ಮಾಡ್ತವೆ ಅಂತಕ್ಕಂಥದ್ದು ಹೇಳ್ಬೋದು. ಇವೆಲ್ಲ ಸ್ಥಳೀಯ ಸರ್ಕಾರಗಳ ಕಾರ್ಯಗಳಲ್ಲಿ ಬರ್ತಕ್ಕಂಥ ಅಂಶಗಳು.
ಇನ್ನು ಪ್ರಶ್ನೆ 4ಕ್ಕೆ ಹೋಗೋಣ. ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಹೇಳಿಕೆಗಳಲ್ಲಿ ಸರಿ ಮತ್ತು ತಪ್ಪನ್ನು ಗುರುತಿಸಬೇಕಿತ್ತು. ಆ ಹೇಳಿಕೆಗಳು ಸರಿ ಇದ್ರೆ ಸರಿ ಅನ್ಬೇಕು, ತಪ್ಪಿದ್ರೆ ತಪ್ಪಂತ ತಾವೇನ್ ಮಾಡ್ಬೇಕಾಗ್ತದೆ, ಗುರುತಿಸಬೇಕಾಗ್ತದೆ. ಮೊದಲೇದು ಕೇಳಿದ್ದಾರೆ, ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ವಹಿಸುತ್ತಾರೆ. ಇದು ಸರಿಯಾದ ಹೇಳಿಕೆ ಇದೆ. ಸಮಸ್ತವಾಗಿ ಗ್ರಾಮ ಸಭೆಯನ್ನ ಏನ್ ಮಾಡ್ತಾರಲ್ಲ ಆ ಎಲ್ಲಾ ಗ್ರಾಮ ಸಭೆಯ ಮೀಟಿಂಗ್ಗಳಿಗೆ, ಸಭೆಗಳಿಗೆ ಅದರ ಅಧ್ಯಕ್ಷತೆಗಳನ್ನ ಯಾರು ವಹಿಸ್ತಾರೆ? ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ವಹಿಸ್ತಾರೆ. ಅಧ್ಯಕ್ಷರ ಜೊತೆಗೆ ಸದಸ್ಯರು, ಉಪಾಧ್ಯಕ್ಷರು, ಪಂಚಾಯತಿ ಕಾರ್ಯದರ್ಶಿಗಳು, ಪಂಚಾಯತಿ ಸಿಬ್ಬಂದಿಗಳು, ಊರಿನ ಮುಖಂಡರು, ಎಲ್ಲ ಒಬ್ಬ ಮತದಾರ ಪ್ರಭುಗಳು ಅಲ್ಲಿ ಹಾಜರಿರ್ತಾರೆ. ಎರಡನೇದು, ಗ್ರಾಮ ಪಂಚಾಯತಿಯ PDO ಅವರನ್ನು ಮತದಾರರು ಆಯ್ಕೆ ಮಾಡುತ್ತಾರೆ. ತಪ್ಪು. ಸೊ PDO ಅವರನ್ನ ಆಯ್ಕೆ ಮಾಡೋದಿಲ್ಲ, ಸರ್ಕಾರ ಅವರನ್ನ ನೇಮಕ ಮಾಡಿರ್ತಕ್ಕಂಥ ಸರ್ಕಾರಿ ನೌಕರರೇ ಆಗಿದ್ದಾರೆ. ಸಂಬಂಧಪಟ್ಟಂತೆ ಇಲಾಖೆಯವರು ಏನ್ ಮಾಡಿರ್ತಾರಪ್ಪ ಅಂದ್ರೆ ಪಂಚಾಯತಿಗಳಿಗೆ PDO ಅಂದ್ರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ನೇಮಕ ಮಾಡೋದು ಸರ್ಕಾರ, ಮತದಾರರು ಅಲ್ಲ. ಮೂರನೇದು, ಗ್ರಾಮ ಸಭೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಮಾತ್ರ ಭಾಗವಹಿಸುತ್ತಾರೆ. ತಪ್ಪು. ಸೊ ಗ್ರಾಮ ಪಂಚಾಯತಿ ಎಲ್ಲರೂ ಭಾಗವಹಿಸ್ತಾರೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಚುನಾಯಿತ ಪ್ರತಿನಿಧಿಗಳು ಅಂದ್ರೆ ಇವರೇ ಸದಸ್ಯರು. ಗ್ರಾಮದ ಎಲ್ಲ ಮುಖಂಡರು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಭಾಗವಹಿಸಿರ್ತಾರೆ. ಸೊ ಎಲ್ಲರಿಗೂ ಕೂಡ ಮುಕ್ತ ಅವಕಾಶ ಗ್ರಾಮ ಸಭೆಯಲ್ಲಿ ಇದೆ. ನಾಲ್ಕನೇದು, ಗ್ರಾಮ ಪಂಚಾಯತಿಗಳಿಗೆ ಮನೆ ಕಂದಾಯ, ನೀರಿನ ಕಂದಾಯ ಹಾಕುವ ಅಧಿಕಾರವಿದೆ. ಸರಿ. ಎಸ್, ಯಾಕಂದ್ರೆ ಇಡೀ ಆಗಿರ್ತಕ್ಕಂಥ ಗ್ರಾಮದ ಆಸ್ತಿನೇ ಗ್ರಾಮ ಪಂಚಾಯತಿಗೆ ಸಂಬಂಧಪಡ್ತದ. ಆಯಾ ಗ್ರಾಮದಲ್ಲಿರ್ತಕ್ಕಂಥ ಆಸ್ತಿ ಆಗಿರ್ಬೋದು, ಎಸ್ ನೀರಾಗಿರ್ಬೋದು, ಅವೆಲ್ಲ ಕಂದಾಯಗಳನ್ನ ಸಂಗ್ರಹ ಮಾಡ್ತದ, ಅದಕ್ಕೆ ಸದ್ವಿನಿಯೋಗ ಮಾಡ್ಕೊಳ್ತದ ಪಂಚಾಯತಿ. ಸೊ ಸರಿಯಾದ ಉತ್ತರ. 6, ಗ್ರಾಮದ ನೈರ್ಮಲ್ಯ ಕಾಪಾಡೋದು ಗ್ರಾಮ ಪಂಚಾಯತಿಯ ಕೆಲಸವಲ್ಲ. ತಪ್ಪು. ಯಾಕಂದ್ರೆ ಇಡೀ ಗ್ರಾಮ ಇದೆ ಅಂದ್ರೆ ಗ್ರಾಮದ ನೈರ್ಮಲ್ಯ ಕಾಪಾಡೋದು ಕೂಡ ಪಂಚಾಯತಿದೇ ಕೆಲಸ, ಯಾವುದೇ ಬೇರೆಯವರ ಕೆಲಸ ಅಲ್ಲ. ಸೊ ಅದಕ್ಕಾಗಿ ಆ ಹೇಳಿಕೆ ತಪ್ಪು. ಗ್ರಾಮದ ನೈರ್ಮಲ್ಯ ಕಾಪಾಡಬೇಕಂದ್ರೆ ಅದು ಗ್ರಾಮ ಪಂಚಾಯತಿಯ ಕೆಲಸನೇ ಆಗಿದೆ. 6ನೇ ಹೇಳಿಕೆ, ಸ್ಥಳೀಯ ಸಂಸ್ಥೆಗಳಲ್ಲಿ ಗ್ರಂಥಾಲಯ ಸೌಲಭ್ಯವನ್ನ ನಾವು ಪಡೆಯಬಹುದು. ಸರಿ. ಯಾಕಂದ್ರೆ ಗ್ರಂಥಾಲಯಗಳು ಕೂಡ ಇರ್ತವೆ, ಗ್ರಂಥಪಾಲಕರು ಇರ್ತಾರೆ, ಗ್ರಂಥಾಲಯ ಮೇಲ್ವಿಚಾರಕರು ಇರ್ತಾರೆ. ಅವರ ಸಹಾಯದಿಂದ ನಾವು ಗ್ರಂಥಾಲಯದಲ್ಲಿ ಬೆಳಗ್ಗೆ 10ರಿಂದ 5 ಗಂಟೆವರೆಗೆ ಇರ್ತದೆ, ಓಪನ್ ಇರ್ತದೆ. ಸರ್ಕಾರದ ಸೌಲಭ್ಯ ಜನರಿಗೆ ತಲುಪಿಸೋದು ಪಂಚಾಯತಿಯ ಕರ್ತವ್ಯ. ಎಸ್, ಸರಿಯಾದ ಉತ್ತರ. ಏನೆಲ್ಲೋ ಸರ್ಕಾರ ಯೋಜನೆಗಳನ್ನು ಹಾಕಿಕೊಂಡಿದೆ, ಆ ಎಲ್ಲ ಯೋಜನೆಗಳ ಫಲಶ್ರುತಿ ಇರೋದು ಪಂಚಾಯತಿಗಳ ಮೇಲೆ. ಯಾಕಂದ್ರೆ ರೂಟ್ ಲೆವೆಲ್ ಅಂತ ಕರೀತಾರೆ, ಅಂದ್ರೆ ಬೇರು ಮಟ್ಟದಲ್ಲಿ, ತಳಮಟ್ಟದಲ್ಲಿ ಅವುಗಳನ್ನ ಅನುಷ್ಠಾನ ಮಾಡ್ತಕ್ಕಂಥದ್ದು ಯಾವಪ್ಪ ಅಂತಂದ್ರೆ ಈ ಸ್ಥಳೀಯ ಸರ್ಕಾರಗಳಂದ್ರೆ ಹೇಳಿದ್ರೆ ತಪ್ಪಾಗಲಾರದು. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ ಕಲಿಕಾ ಹಾಳೆ 59ರ ಉತ್ತರಗಳನ್ನ. ಸೊ ಹೋಪ್ ಈ ವಿಡಿಯೋ ನಿಮಗೆ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ಇನ್ನು ಕೇವಲ 6 ಕಲಿಕಾ ಹಾಳೆಗಳು ಉಳಿದು ಅವುಗಳನ್ನು ಕೂಡ ಶಾರ್ಟ್ಲಿಯಾಗಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋಗೆ ಲೈಕ್ ಇರಲಿ, ವಿಡಿಯೋನ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀನಿ ಕಲಿಕಾ ಹಾಳೆ 60